ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ಏನಪ್ಪ ಅಂತ ಅಂದರೆ ಗೋಲ್ಡ್ ಶಾಪಿಂಗ್ ವ್ಲಾಗ್ ಆಗಿರುತ್ತೆ. ಸೊ ನಾಳೆ ನನ್ನ ಮಗನ ಬರ್ಡೇ ಇರೋದ್ರಿಂದ ಅವ್ನಿಗೊಂದು ರಿಂಗ್ ತೊಗೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ ರಾಮನಗರಕ್ಕೆ. ಸೊ ಶಾಂತಿ ಜ್ಯುವೆಲರ್ಸಲ್ಲೇ ನಾವು ಯಾವಾಗಲೂ ತೊಗೊಳ್ಳೋದು. ಸೊ ಹಾಗಾಗಿ ಅಲ್ಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. 3 ಜನ ಹೊರಟಿದ್ದೀವಿ, ನಾನು ಪಾಪು ನಮ್ಮ ಯಜಮಾನ್ರು 3 ಜನ ಹೋಗ್ತಾ ಇದ್ದೀವಿ. ನಮ್ಮ ಪಾಪುಗಂತೂ ಗಾಡೀಲಿ ಹೋಗೋದಂದರೆ ತುಂಬ ಇಷ್ಟ. ಅವನಂತೂ ಎಂಜಾಯ್ ಮಾಡ್ಕೊಂಡು ಗಾಡೀಲಿ ಬರ್ತಾನೆ. ಸೊ ಅವನು ರೋಡಲ್ಲಿ ಹೋಗ್ತಾ ಗಾಡಿಗಳನ್ನ ನೋಡೋದು, ಅದನ್ನ ನೋಡಿ ಖುಷಿ ಪಡೋದು, ಇದಂದರೆ ಅವ್ನಿಗೆ ತುಂಬ ಇಷ್ಟ. ಹಾಗಾಗಿ ಅವನು ಎಂಜಾಯ್ ಮಾಡ್ಕೊಂಡು ಬರ್ತಾನೆ. ಆನ್ ದ ವೇ ಹೋಗ್ತಾ ಜೋರಾಗಿ ಮಳೆ ಬೇರೆ ಬಂತು. ಹಾಗಾಗಿ ಸೈಡ್ಗೆ ಹಾಕಿ ನಿಂತಿದ್ದೀವಿ. ತುಂಬ ಜೋರಾಗೆ ಬಂದುಬಿಡ್ತು, ಗಾಳಿ ಸಮೇತ ಮಳೆ ಬರ್ತಿರೋ ಕಾರಣ ಸೈಡ್ಗೆ ಹಾಕಿ ನಿಂತ್ಕೊಂಡಿದ್ದೀವಿ. ಮಳೆ ಎಷ್ಟೊತ್ತಿಗೆ ನಿಲ್ಲುತ್ತೋ ಗೊತ್ತಿಲ್ಲ. ಮಳೆ ನಿಂತ ಮೇಲೆ ಹೊರಡಬೇಕು. ಮಳೆ ಬರ್ತಾನೆ ಇದೆ ಕಂಟಿನ್ಯೂಸ್ ಆಗಿ, ನೋಡ್ತಾ ಇರ್ಬೋದು. ತುಂಬ ಮಳೆ ಇದೆ. 15 to 20 ಮಿನಿಟ್ಸ್ ರೈನ್ ಸ್ಟಾಪೇ ಆಗಲಿಲ್ಲ. ಕಮ್ಮಿ ಆದಮೇಲೆ ಹೋಗೋಣ ಅಂತ ಹಾಗೆ ನಿಂತ್ಕೊಂಡ್ವಿ. ತುಂಬ ಮಳೆ ಬರ್ತಾನೆ ಇತ್ತು. ಸೊ ಹಾಗಾಗಿ ಪಾಪು ನೆಂದೋಗ್ತಾನೆ ಅಂತ ಸೈಡಲ್ಲೇ ನಿಂತ್ಕೊಂಡ್ವಿ. ರೈನ್ ಸ್ಟಾಪ್ ಆದಮೇಲೆ ಅಲ್ಲಿಂದ ಹೊರಟ್ವಿ. ಹೋಗ್ತಾ ಹೊಂದವೇ ಹಾಗೆ ಪಾಪು ನಿದ್ದೆ ಕೂಡ ಮಾಡಿಬಿಟ್ಟ. ಸ್ವಲ್ಪ ಜೋರಾಗೆ ಬಂದಿತ್ತು, ಹಾಗಾಗಿ ಟ್ರಾಫಿಕ್ ಕೂಡ ಇತ್ತು. ಹಾಗೆ ಹೊರಟ್ವಿ. ಫೈನಲಿ ಶಾಂತಿ ಜ್ಯುವೆಲರ್ಸ್ ಹತ್ರ ಬಂದ್ವಿ. ನೋಡೋಣ ಬನ್ನಿ, ಒಳಗಡೆ ಹೋಗಿ ಕಲೆಕ್ಷನ್ಸ್ ಹೇಗಿದೆ ಅಂತ ನೋಡ್ಕೊಂಬರೋಣ. ಅವರು ಕೂಡ ಒಳ್ಳೊಳ್ಳೆ ಕಲೆಕ್ಷನ್ಸ್ಗಳನ್ನ ತೋರಿಸ್ತಾ ಇದ್ರು. ನಾವು ವೆಯ್ಟ್ ಮಾಡ್ತಾ ಇದ್ವಿ. ಬಾಯ್ ಬೇಬಿಗೆ ಅಂತ ಹೇಳಿದ್ದಕ್ಕೆ ಅವರು ಸ್ವಲ್ಪ ಚಾಯ್ಸ್ ಮಾಡ್ತಾಯಿದ್ರು. ಅದರಲ್ಲಿ ಗರ್ಲ್ಸ್ದು ಬಾಯ್ಸ್ದು ಎರಡು ಮಿಕ್ಸ್ ಆಗಿರುತ್ತಲ್ವ. ಸೊ ಅವನಿಗೆ ಯಾವ್ದು ಸೂಟ್ ಆಗುತ್ತೋ ಅದನ್ನು ಸೆಲೆಕ್ಟ್ ಮಾಡಿ ಅವರೇ ಇಡ್ತಾಯಿದ್ರು. ನೋಡೋಣ ಅಂತ ಕೂತ್ಕೊಂಡ್ವಿ. ಆ್ಯಂಡ್ ನಾವು ಯಾವಾಗಲೂ ಇಲ್ಲೇ ಗೋಲ್ಡ್ ಪರ್ಚೇಸ್ ಮಾಡೋದ್ರಿಂದ ಈ ಸರಿನೂ ಇಲ್ಲಿಗೆ ಬಂದಿದ್ದೀವಿ. ಆ್ಯಂಡ್ ರಿಂಗ್ಸ್ ಎಲ್ಲ ತೋರಿಸಿದ್ದಾರೆ. ಎಲ್ಲ ಡಿಸೈನ್ಸು ಚೆನ್ನಾಗೇ ಇದೆ. ಕನ್ಫ್ಯೂಸ್ ಆಗುತ್ತೆ ಯಾವುದನ್ನು ತೊಗೊಳ್ಳೋದು ಯಾವುದನ್ನು ಬಿಡೋದು ಅಂತ. ನನಗೆ ಕನ್ಫ್ಯೂಸ್ ಆಗ್ತಾಯಿತ್ತು, ಅಷ್ಟು ಚೆನ್ನಾಗಿತ್ತು ಡಿಸೈನ್ಸ್ ಎಲ್ಲ. ಒಳ್ಳೆ ಕಲೆಕ್ಷನ್ಸ್ ಕೂಡ ಇತ್ತು ಅಲ್ಲಿ. ಅವನಿಗೆ ಹಾಗೆ ಸೈಜ್ ಕೂಡ ಚೆಕ್ ಮಾಡ್ತಾಯಿದ್ದೆ. ಒಂದು ದೊಡ್ಡದಾಗ್ತಿದ್ರೆ ಒಂದು ಚಿಕ್ಕದಾಗ್ತಾಯಿತ್ತು. ಡಿಸೈನ್ ಚೆನ್ನಾಗಿರ್ತಿತ್ತು, ಬಟ್ ದೊಡ್ಡದಾಗ್ತಾಯಿತ್ತು. ನನಗೆ ಅದನ್ನು ಥ್ರೆಡ್ಡೆಲ್ಲ ಹಾಕೋದ್ರಿಂದ ಸ್ವಲ್ಪ ಇರಿಟೇಷನ್ ಆಗುತ್ತೆ. ಯಾಕಂದರೆ ಅರ್ಧ ರಿಂಗು ಆ ಥ್ರೆಡ್ಡಲ್ಲೇ ಮುಚ್ಚೋಗ್ಬಿಡುತ್ತೆ. ಸೊ ಅದರಿಂದ ಏನೂ ಕಾಣಲ್ಲ, ರಿಂಗೇ ಇದೆ ಅಂತಲೇ ಗೊತ್ತಾಗಲ್ಲ. ಸೊ ಹಂಗಾಗಿ ನಂಗೆ ಥ್ರೆಡ್ಡೆಲ್ಲ ಹಾಕಿ ಬೇಡ, ಅವನಿಗೆ ಸ್ವಲ್ಪ ಸೈಜ್ ಪರ್ಫೆಕ್ಟ್ ಆಗಿರೋ ಥರ ತೊಗೊಳ್ಳೋಣ ಅಂತ ನಾನು ಕಲೆಕ್ಷನ್ನ ಹುಡುಕ್ತಾ ಇದ್ದೆ. ಅವರು ಕೂಡ ತೋರಿಸ್ತಾ ಇದ್ರು. ಫೈನಲ್ಲಾಗಿ ಒಂದು ರಿಂಗ್ನ ಸೆಲೆಕ್ಟ್ ಮಾಡಿ ಅವ್ನ ಸೈಜ್ ಆಗುತ್ತಾ ಇಲ್ವಾ ಅಂತ ಚೆಕ್ ಮಾಡ್ತಾಯಿದ್ದೆ. ಬಟ್ ಅವನು ಗಾಡೀಲಿ ಬರ್ತಾ ಮಲಗ್ದವನು ಅಂಗಡಿಗೆ ಬಂದರೂ ಕೂಡ ಎದ್ದೇಳಲೇ ಇಲ್ಲ ಅವನು. ಸೊ ಹಾಗೆ ಚೆಕ್ ಮಾಡ್ತಾಯಿದ್ದೆ. ಅವ್ನ ಕೈ ಕೂಡ ಕರೆಕ್ಟಾಗಿ ಕೊಡ್ತಾ ಇರಲಿಲ್ಲ. ಸೊ ಸೈಜ್ ಚೆಕ್ ಮಾಡ್ತಾಯಿದ್ದೆ. ಡಿಸೈನ್ ಕೂಡ ಓಕೆ ಆಗಿತ್ತು, ಸ್ವಲ್ಪ ದೊಡ್ಡದು ಅನ್ನಿಸ್ತು. ಬಟ್ ಮುಂದಕ್ಕೆ ಯೂಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ಓಕೆ ಮಾಡಿಕೊಂಡೆ. ಡಿಸೈನ್ ಕೂಡ ಇಷ್ಟ ಆಯಿತು. ಓಕೆ ಮಾಡಿ ಅದನ್ನೇ ಫೈನಲೈಸ್ ಮಾಡೋಣ ಅಂತ ನೋಡ್ತಾ ಇದ್ದೆ. ಅವ್ನು ಕರೆಕ್ಟಾಗಿ ಕೈ ಕೂಡ ಕೊಡ್ತಾ ಇರಲಿಲ್ಲ. ಬಟ್ ಸ್ವಲ್ಪ ದೊಡ್ಡದಾಯಿತು, ಬಟ್ ಡಿಸೈನ್ ಓಕೆ ಆಯಿತು. ಸೊ ಅದನ್ನೇ ಫೈನಲೈಸ್ ಮಾಡಿ ಅದನ್ನೇ ತೊಗೊಳ್ಳೋಣ ಅಂತ ಡಿಸೈಡ್ ಮಾಡಿದ್ವಿ. ಬೇರೆ ಬೇರೆ ಕಲೆಕ್ಷನ್ ನೋಡೋಣ ಅಂತ ಅಂದ್ಕೊಂಡ್ರು, ಕನ್ಫ್ಯೂಸ್ ಆಗ್ತಾನೇ ಇತ್ತು. ಸೊ ಬೇಡ, ಒಂದಕ್ಕೆ ಫಿಕ್ಸ್ ಆಗೋಣ ಅಂತ ಹೇಳ್ಬಿಟ್ಟು ಅದನ್ನೇ ಫೈನಲೈಸ್ ಮಾಡ್ತಾಯಿದ್ದೆ. ಫೈನಲಾಗಿ ಬಿಲ್ ಕೂಡ ಹಾಕಿಸ್ತಾ ಇದ್ವಿ. ಇದೇ ರಿಂಗ್ ಸೆಲೆಕ್ಟ್ ಆಗಿರೋದು ಅವನಿಗೆ. ಅವತ್ತಿನ ಗ್ರಾಮ್ ಬಂದು 6750 ಇತ್ತು. ಹಾಗೆ ಅಲ್ಲಿಂದ ಮುಗಿಸ್ಕೊಂಡು ಗಣೇಶ್ ಜ್ಯುವೆಲರ್ಸ್ ಹತ್ರ ಹೋಗ್ತಾ ಇದ್ವಿ. ಒಂದು ಬೆಳ್ಳಿ ರಿಂಗ್ ತೊಗೋಬೇಕಿತ್ತು ನಮ್ಮ ಅತ್ತೆಗೆ. ಸೊ ಹಾಗಾಗಿ ಸೆಲೆಕ್ಟ್ ಮಾಡೋಣ ಅಂತ ಅಲ್ಲೇ ಹೋಗ್ತಾ ಇದ್ವಿ. ಶಾಂತಿ ಜ್ಯುವೆಲರ್ಸಲ್ಲಿ ಕೇಳಿದ್ವಿ, ಬಟ್ ಅಲ್ಲಿ ಅವರು ಬೆಳ್ಳಿ ರಿಂಗ್ಸ್ ಇಲ್ಲ ಅಂತ ಹೇಳಿದ್ರು. ಹಾಗಾಗಿ ಇಲ್ಲೇ ತೊಗೊಳ್ಳೋಣ ಅಂತ ಬಂದ್ವಿ ಗಣೇಶ್ ಜ್ಯುವೆಲರ್ಸಲ್ಲಿ. ನೋಡೋಣ ಇಲ್ಲಿ ಯಾವ ಥರ ಕಲೆಕ್ಷನ್ಸ್ ಇದೆ, ಯಾವ ಥರ ರಿಂಗ್ ಸಿಗುತ್ತೆ ಅಂತ ಇಲ್ಲೂ ಒಂದು ಸರಿ ಚೆಕ್ ಮಾಡೋಣ ಅಂತ ಇಲ್ಲೇ ಬಂದಿದ್ದೀವಿ. ಹೋಗೋಣ ಬನ್ನಿ. ಕಲೆಕ್ಷನ್ಸ್ ಎಲ್ಲ ನೋಡ್ತಾ ಇದ್ವಿ. ನಾವು ಸಿಂಗಲ್ ಸ್ಟೋನಲ್ಲಿ ಸ್ವಲ್ಪ ಸಿಂಪಲ್ ಆಗಿರಲಿ ಅಂತಲೇ ನೋಡ್ತಾ ಇದ್ವಿ. ಬಟ್ ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗೇ ಇತ್ತು. ಅದರಲ್ಲಿ ಕಲರ್ಸ್ ಎಲ್ಲ ಇತ್ತು, ರೆಡ್ಡು, ಪಿಂಕ್, ಬ್ಲೂ, ವೈಟ್ ಅಂತ ಎಲ್ಲ ಕಲರ್ಸು ತೋರಿಸ್ತಾ ಇದ್ರು. ಬಟ್ ವೈಟ್ ಯಾಕೋ ನನಗೆ ಇಷ್ಟ ಆಗಲಿಲ್ಲ. ತುಂಬ ಕೊಳೆ ಆದರೆ ಚೆನ್ನಾಗಿ ಕಾಣಲ್ಲ ಅನ್ನೋ ಕಾರಣಕ್ಕೆ, ಡೈಲಿ ಯೂಸ್ ವೇರ್ ಮಾಡ್ತಾ ಇರೋದಲ್ವಾ, ಅದಕ್ಕಾಗಿ ನಾನು ಪಿಂಕ್ ಕಲರಲ್ಲೇ ನೋಡ್ತಾ ಇದ್ದೆ. ಅವ್ರು ಸ್ವಲ್ಪ ಸೈಜೆಲ್ಲ ತೋರಿಸ್ತಾ ಇದ್ರು. ಸ್ವಲ್ಪ ದೊಡ್ಡ ಸೈಜೇ ಬೇಕಿತ್ತು, ಸಿಂಪಲ್ಲಾಗಿ ತೊಗೊಳ್ಳೋಣ, ಡೈಲಿ ಯೂಸ್ ಅಲ್ವಾ ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡ್ತಾ ಇದ್ವಿ. ಹಾಗೆ ಅವರು ಕಲೆಕ್ಷನ್ಸ್ ಎಲ್ಲ ತೋರಿಸ್ತಾ ಇದ್ರು. ಸೈಜ್ ಸ್ವಲ್ಪ ನೋಡ್ತಾ ಇದ್ವಿ. ನಾನು ತೊಗೊಳ್ಳೋಣ ಅಂತ ನನಗೂ ಕೂಡ ಸೆಲೆಕ್ಷನ್ ಮಾಡ್ತಾ ಇದ್ದೆ. ಫೈನಲೈಸ್ ಆಗಿ ನೋಡೋಣ ಯಾವ ಕಲರ್ಸ್ ಚೂಸ್ ಆಗುತ್ತೆ ಅಂತ ತೋರಿಸ್ತಾನೆ ಇದ್ರು ಅವರು, ನಾವು ನೋಡ್ತಾ ಇದ್ವಿ. ಆ್ಯಂಡ್ ಫೈನಲ್ ಆಗಿ ನಾವು 2 ರಿಂಗ್ನ ತೊಗೊಂಡ್ವಿ. ಒಂದು
ಬೇಬಿ ಪಿಂಕ್ನಲ್ಲಿ ಮತ್ತು ಒಂದು ಬ್ಲೂ ಕಲರ್, ಬ್ಲೂ ಇಶ್, ಸ್ವಲ್ಪ ಬ್ಲ್ಯಾಕು ಅಲ್ಲ ಬ್ಲೂ ಇಶು ಅಲ್ಲ, ಆ ಥರ ಒಂದು ಸೈಜ್ ಸಿಕ್ತು. ಆ ಥರ ಒಂದು ಕಲರ್ ಕೂಡ ಸಿಕ್ತು ನಮಗೆ. ಸೊ ಅದನ್ನು ಫೈನಲೈಸ್ ಮಾಡಿ ನಮ್ಮ ಅತ್ತೆದು ಸಪ್ರೇಟಾಗಿ ಎತ್ತಿಟ್ಟಿದ್ದೆ. ಬಟ್ ನನಗೆ ಸ್ವಲ್ಪ ಕಲರ್ಸು ಸಿಗ್ತಾ ಇರಲಿಲ್ಲ. ಕಲರ್ ಸೆಲೆಕ್ಟ್ ಆದರೆ ಸೈಜ್ ಸೆಲೆಕ್ಟ್ ಆಗ್ತಾ ಇರಲಿಲ್ಲ. ಸೊ ಇದೇ ಪ್ರಾಬ್ಲಮ್ ಆಗ್ತಾಯಿತ್ತು. ಸೊ ಹಾಗಾಗಿ ಫೈನಲ್ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡೋಣ ಅಂತ ಹುಡುಕ್ತಾ ಇದ್ದೆ. ಫೈನಲಾಗಿ ಸಿಕ್ಕೇ ಇರಲಿಲ್ಲ. ಅವರು ಕಲೆಕ್ಷನ್ಸ್ ತೋರಿಸ್ತಾಯಿದ್ರು ಗ್ರೀನಲ್ಲಿ, ರೆಡ್ನಲ್ಲಿ, ವೈಟಲ್ಲಿ. ಬಟ್ ತುಂಬ ಡಿಸೈನ್ ಆಗಿರೋದು ಬೇಡ, ಡೈಲಿ ವೇರ್ ಮಾಡೋದ್ರಿಂದ ಹಾಳಾಗಿಬಿಡತ್ತೆ. ಸೊ ಸ್ವಲ್ಪ ಬಾಳಿಕೆ ಬರೋದು ತೊಗೊಳ್ಳೋಣ ಅಂತ ನಾನು ಸೆಲೆಕ್ಟ್ ಮಾಡ್ತಾಯಿದ್ದೆ. ಕಲರ್ಸ್ ನೋಡ್ತಾ ಇರ್ಬೋದು, ಎಲ್ಲ ತೋರಿಸ್ತಾಯಿದ್ರು. ಸೊ ಫೈನಲ್ಗೆ ನನಗೂ ರಿಂಗ್ ಸೆಲೆಕ್ಟ್ ಆಯಿತು, ನಮ್ಮ ಅತ್ತೆಗೂ ಸೆಲೆಕ್ಟ್ ಆಯಿತು. ನನಗೆ ಬಂದು ಬ್ಲೂ ಕಲರ್ನಲ್ಲಿ ಸೆಲೆಕ್ಟ್ ಮಾಡಿಕೊಂಡೆ, ನಮ್ಮ ಅತ್ತೆಗೆ ಬೇಬಿ ಪಿಂಕ್ನಲ್ಲಿ ಸಿಕ್ತು. ಸ್ವಲ್ಪ ದಪ್ಪ ಇತ್ತು, ಆ ಕಾರಣಕ್ಕೆ ನಾನು ಅದನ್ನು ಸೆಲೆಕ್ಟ್ ಮಾಡಿಕೊಂಡೆ, ಸಿಂಪಲ್ಲಾಗಿತ್ತು ಅಂತ. ನನಗೆ ಬ್ಲೂ ಇಶ್ಶು ಸ್ವಲ್ಪ ಬ್ಲ್ಯಾಕ್ ಸ್ವಲ್ಪ ಮಿಕ್ಸಲ್ಲಿದೆ. ಫೈನಲ್ಗೆ ಸೆಲೆಕ್ಟ್ ಎಲ್ಲ ಆದಮೇಲೆ ಬಿಲ್ಲಿಂಗ್ ಕೌಂಟ್ರ್ ಹತ್ರ ಬಂದ್ವಿ, ಬಿಲ್ ಮಾಡಿಸ್ಕೊಳ್ಳೋಣ ಅಂತ. ಸೊ ಬಿಲ್ಲಿಂಗ್ ಎಲ್ಲ ಆಯಿತು, ಈಗ ಹೊರಡ್ತಾ ಇದ್ದೀವಿ. ಹಾಗೆ ಬರ್ತಾ ಒಂದು ಕಡೆ ಸ್ನ್ಯಾಕ್ಸ್ ತಿನ್ನೋಣ ಅಂತ ನಿಲ್ಲಿಸಿದ್ವಿ. ಶರ್ಮಾ ಪಾನಿಪುರಿ ಅಂತ, ತುಂಬ ಹಳೆ ಅಂಗಡಿ ಇದು. ಸೊ ಇಲ್ಲಿ ಪಾನಿಪುರಿ ತಿನ್ನೋಣ ಅಂತ ಬಂದ್ವಿ, ನಾನು ನಮ್ಮ ಮನೆಯವರು. ಶಾಪಿಂಗ್ ಎಲ್ಲ ಮುಗಿಸಿ ಮನೆಗೆ ಬರೋಷ್ಟರಲ್ಲಿ 6 ಗಂಟೆ ಆಗಿತ್ತು. ಬಂದ ತಕ್ಷಣ ಕಾಲು ಕೈ ಮುಖ ತೊಳ್ಕೊಂಡು ದೀಪ ಹಚ್ಚಿ ಕಾಫಿ ಕುಡಿದು ರೆಸ್ಟ್ ಮಾಡ್ತಾಯಿದ್ದೀನಿ. ಸೊ ಇವತ್ತಿನ ಲಾಗ್ ಇದಾಗಿರುತ್ತೆ. ಇವತ್ತಿಗೆ ಈ ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವ್ಯೂಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.